ಅವರೆಲ್ಲ ಅಚ್ಚುಕಟ್ಟು ಕೊನೆ ಭಾಗದ ರೈತರು. ಪ್ರತಿ ಬಾರಿಯೂ ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿದಾಗಲೂ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪೋದೇ ಇಲ್ಲ. ಹೂಳು ತೆಗೆದು ನಾಲೆ ದುರಸ್ತಿ ಮಾಡಿಸುವಂತೆ ಅಚ್ಚುಕಟ್ಟು ಕೊನೆ ಭಾಗದ ರೈತರು ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಬಿಜೆಪಿ ಶಾಸಕರ ಕ್ಷೇತ್ರ ಎಂಬ ಕಾರಣಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಮಲತಾಯಿ ಧೋರಣೆ ತೋರಿಸುತ್ತಿದೆ ಎಂದು ಆರೋಪ ಕೇಳಿಬರುತ್ತಿದೆ. ಹಾಗಿದ್ದರೆ ಯಾವುದು ಆ ವಿಧಾನಸಭಾ ಕ್ಷೇತ್ರ ಅಂತೀರಾ? ಈ ಸ್ಟೋರಿ ನೋಡಿ. ಭದ್ರಾ ನಾಲಾ ದುರಸ್ತಿಗೆ ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ರೈತರ ಪ್ರತಿಭಟನೆ. ಮಲೆಬೆನ್ನೂರು ನೀರಾವರಿ ಇಲಾಖೆ ಆವರಣದಲ್ಲಿ ಪ್ರತಿಭಟನೆ. ಕೂಡಲೇ ನಾಲೆಯಲ್ಲಿರುವ ಹೂಳು ತೆಗೆದು ನಾಲೆ ದುರಸ್ತಿ ಮಾಡುವಂತೆ ಆಗ್ರಹ. ನೀರಾವರಿ ಇಲಾಖೆ ಎದುರು ಪ್ರತಿಭಟನೆ ನಡೆಸುತ್ತಿರುವ ರೈತರು ನಾಲೆಯಲ್ಲಿರುವ ಹೂಳು ತೆಗೆದು ನಾಲೆ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸುತ್ತಿರುವ ಮುಖಂಡರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರಿನ ನೀರಾವರಿ ಇಲಾಖೆ ಕಚೇರಿ ಎದುರು. ಹೌದು, ಹರಿಹರ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಘಟಕದಿಂದ ರೈತರೊಂದಿಗೆ ಭದ್ರಾ ನಾಲೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿವಿಧ ಗ್ರಾಮಗಳ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿದ್ರೆ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪುವುದೇ ಇಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ರು. 2004ರಲ್ಲಿ ಭದ್ರಾ ನಾಲೆಯ ಆಧುನೀಕರಣ ಕಾಮಗಾರಿ ನಡೆದಿದ್ದು ಅಂದಿನಿಂದ ಇಂದಿನವರೆಗೂ ನಾಲೆಗಳ ದುರಸ್ತಿಯಾಗಿಲ್ಲ. ಇದರಿಂದಾಗಿ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪದೆ ರೈತರು ಬೆಳೆ ಬೆಳೆಯಲಾಗದೆ ಇರುವ ಬೆಳೆ ಉಳಿಸಿಕೊಳ್ಳಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದೇ ಹರಿಹರಕ್ಕೆ ಅನುದಾನ ಕೊಡದೇ ಇರೋದಕ್ಕೆ ಇಲ್ಲೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಏಕೈಕ ಶಾಸಕರು BJP ಶಾಸಕರು. ಆಗಾಗ ಅನುದಾನ ಬರ್ತಾಯಿಲ್ಲ. ಮಲತಾಯಿ ಧೋರಣೆ ಬಿಟ್ಟರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ದುರಾಡಳಿತಕ್ಕೆ ಇದೊಂದು ಕೈಗನ್ನಡಿ. ಆಮೇಲೆ ಈಗ ಅವ್ರದ್ದೇ ಸರ್ಕಾರದ ಶಾಸಕರು, ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ, ಮಿನಿಸ್ಟ್ರುಗಳೇ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಇಲಾಖೆಗೆ ಯಾವುದೇ ಉಸ್ತುವಾರಿ ಸಚಿವರಿಂದ ನಾವು ಅನುದಾನ ತರಬೇಕು ಅಂದರೆ ನಡೆಯೋ ಮಧ್ಯವರ್ತಿಗಳನ್ನ ಇಟ್ಕೊಂಡಿದ್ದಾರೆ. ಆ ಮಧ್ಯವರ್ತಿಗಳಿಗೆ ನಾವು ಇಷ್ಟು ಅಂತ ಹಣ ಮುಟ್ಟಿಸಿದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು, BJP ಅವರಲ್ಲ, ಆಡಳಿತ ಪಕ್ಷದಾಗಿರ್ತಕ್ಕ ಶಾಸಕರು ಮಂತ್ರಿಗಳು ಹೇಳ್ತಾ ಇರೋದು, ಅವ್ರವ್ರ ಒಂದು ಮಧ್ಯವರ್ತಿಗಳನ್ನ ಇಟ್ಕೊಂಡಿದ್ದಾರೆ. ಆ ಮಧ್ಯವರ್ತಿಗಳು ನಾವು ಇಷ್ಟು ಅಂತ ಹಣ ಮುಟ್ಟಿಸಿದ್ರೆ ನಮ್ಮ ತಾಲೂಕಿಗೆ ಹಣ ಬರ್ತೈತಿ. ಮನೆ ಕೊಟ್ಟರೆ ಮನೆ. ವಸತಿ ಇಲಾಖೆಯಲ್ಲೂ ಹಗರಣ, ನೀರಾವರಿ ಇಲಾಖೆಗೂ ಹಗರಣ, ಎಲ್ಲ ಇಲಾಖೆಗಳಿಗೂ. ಇದನ್ನು ಯಾರು ಹೇಳ್ತಾರೆ ಅಂದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರ BR ಪಾಟೀಲ್ ಅವರು. ಅವರೇ ಹೇಳಿರ್ತಕ್ಕಂಥ ಆನ್ ದಿ ರೆಕಾರ್ಡು ಫ್ಲೋರಾಗಿ ಹೇಳಿದ್ದಾರೆ, ದುಡ್ಡು ಕೊಟ್ಟರೆ ಮಾತ್ರ. ಅತ್ಯಂತ ಇಡೀ ನಮ್ಮ ರಾಜಕೀಯ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು 2023 ನಂತರ ಭ್ರಷ್ಟಾಚಾರ ಮೊನ್ನೆ ಯಾವುದೋ ಲೋಕಾಯುಕ್ತ ವರದಿ ಸಹ ಬಂದಿದೆ. 62-68% ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಅಧಿಕೃತ ಅಂಕಿಅಂಶದ ಪ್ರಕಾರ ಹೇಳ್ತಾ ಇದ್ದಾರೆ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ರೈತರು ಬೇಕಾಗಿಲ್ಲ, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸೋದು ಬೇಕಾಗಿಲ್ಲ, ರೈತರು ನೀರು ಕೊಡೋದು ಅವಶ್ಯಕತೆ ಇಲ್ಲ. ಇವರಿಗೆ ಮುಖ್ಯಮಂತ್ರಿ ಕುರ್ಚಿ ಬೇಕು. ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರ ಮನೆಗೆ ಅವ್ರು ಹೋಗೋದು, ತಿಂಡಿ ತಿನ್ನೋದು. ಅಷ್ಟು ಬಿಟ್ಟರೆ ಇಲ್ಲಿ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾರೆ. ನಾವು ನಿಮ್ಗೆ ಯಾವುದೇ ದಾಖಲೆ ಸಮೇತ ಕೊಡ್ತಾಯಿದ್ದೀವಿ. ನಮ್ಮ ರೈತರೇ ಭಾಳ ಜನ ಹೇಳಿದರು, ನೀವು ಇಷ್ಟೆಲ್ಲ ಮಾಡ್ತೀರಿ, ನಮ್ಮ ಏನರ ಒಂದು ನಾಲೆ ದುರಸ್ತಿಗೆ ಏನರ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದರೆ ನಾವು ಇಲಾಖೆಯಿಂದ ವರದಿ ತಗೊಂಡ್ರೆ ಮಾಯಕೊಂಡ, ಹೊನ್ನಾಳಿ, ಚನ್ನಗಿರಿ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಸಿಂಹಪಾಲು. ಇದು ಭದ್ರಾ ನಾಲೆ ಸಂಬಂಧಪಟ್ಟಿರೋದು, ಭದ್ರಾ ಅಚ್ಚುಕಟ್ಟಿನಿಗೆ ಸಂಬಂಧಪಟ್ಟಿರೋದು ತಾನೇ ನಮ್ಮ ಹರಿಹರ ಕ್ಷೇತ್ರನೂ ಸಹ. ಅಲ್ಲಿಗೇನು ಕೊಟ್ಟರಲ್ಲ 20-30 ಕೋಟಿ ಒಂದೊಂದು ತಾಲೂಕಿಗೆ ಕೊಟ್ಟಿದ್ದೀರಿ. ಅಲ್ಲಿಗೆ ಅದ್ರಾಗ ಕೊಟ್ಟಿರೋದ್ರಾಗ ನಮಗೆ ಎಲ್ಲ ಸಮನಾಗಿ ಹಂಚಿದ್ರೆ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಅನಿವಾರ್ಯ ಇರೋದೇ ಕೊನೆ ಭಾಗದ ರೈತರಿಗೆ. ಕೊನೆ ಭಾಗದ ರೈತರಿಗೆ ನೀರು ಮುಟ್ಟಿಲ್ಲ ಅಂತ ನಮ್ದು ಯಾವಾಗಲೂ ಹೋರಾಟ. ಆಮೇಲೆ ಯಾರೇ ಆಗಲಿ ಸರ್ಕಾರದವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಲಾಬಿ ಮಾಡಲಿ, ಏನಾರ ಮಾಡಲಿ, ಕಾಡ ಅಧ್ಯಕ್ಷ ಸ್ಥಾನ ಆದಷ್ಟು ಕಡೆ ಭಾಗದವ್ರಿಗೆ ಕೊಟ್ಟರೆ ಅವ್ರಿಗೆ ಕಷ್ಟ ಗೊತ್ತಿರೋದು. ಕಡೆ ಭಾಗದ ರೈತರ ಕಷ್ಟ ಏನು, ಕೊನೆ ಭಾಗಕ್ಕೆ ಎಲ್ಲಿ ನೀರು ಹೋಗಲ್ಲ, ಯಾವ ಏರಿಯಾದಾಗ ನೀರು ಹೋಗಲ್ಲ, ಯಾವ ಜೋನ್ಗಳಿಗೆ ಸಮಸ್ಯೆ ಇರ್ತಾವೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲೋ ಚಿಕ್ಕಮಂಗ್ಳೂರು, ಶಿವಮೊಗ್ಗದವ್ರಿಗೆ ಕೊಟ್ಟರೆ, ಅವ್ರ ಮೇಲ್ಭಾಗದವ್ರು ನೀರು ಕೊಟ್ಟರೆ ಸಾಕು. ಅವ್ರಿಗೆ ಅವ್ರ ಜನದ ಹತ್ರ ಸಹಿ ಹಂಚ್ಕೋಬೇಕು. ಅವರು ಕೊನೆ ಭಾಗದ ರೈತರಿಗೆ ಈಗೆಲ್ಲ ಎಷ್ಟು ಕಾಡ ಅಧ್ಯಕ್ಷನ ಮಾಡಿ ಎಷ್ಟು ತಿಂಗಳು ವರ್ಷ ಆಗೈತೋ ಗೊತ್ತಿಲ್ಲ. ಹಿಂದಿನ ಅವಧಿಯಾಗೆ ನಮ್ಮ ಸರ್ಕಾರದ ಅವಧಿಯಾಗಿರ್ತಕ್ಕಂಥ ಪವಿತ್ರರೊಬ್ಬ ಹೆಣ್ಮಗಳು ನಮ್ಮ ತಾಲೂಕಿನ ಯಾವ ಹಳ್ಳಿಗಾರ ಹೋಗ್ರಿ ಎಲ್ಲ ಜೋನ್ ಮೇಲೂ ಹೆಣ್ಮಗಳು ಓಡಾಡಿದ್ರು. ಅಟ್ಲೀಸ್ಟು ಸ್ಪಂದಿಸ್ಬೇಕು. ನೀವು ಅನುದಾನ ಮಾಡಿ ಪರಿಹಾರ ಕೊಡೋದು ಮುಂದಿನ ವಿಚಾರ. ಅಟ್ಲೀಸ್ಟ್ ರೈತರಿಗೆ ಸ್ಪಂದಿಸಿದ್ರೆ ಸಮಾಧಾನ ಆಕತಿ. ಮಾಡಿಕೊಡ್ತೇವೆ ಭರವಸೆನಾರು ಕೊಡಬೇಕಲ್ಲ. ಈ ಭರವಸೆ ಕೊಡೋಕೆ ಆಗದೆ ಇರೋಕ್ಕಂತ ಕೆಟ್ಟ ಪರಿಸ್ಥಿತಿ ಆಗಿರೋದಕ್ಕೆ ಅಧಿಕಾರಿಗಳು ಯಾರು ಬಂದು ರೈತರಿಗೆ ಮಖ ತೋರ್ಸೋಕ್ಕಾಗ್ತಾ ಇಲ್ಲ.
ಸುಳ್ಳು ಎಲ್ಲಿವರೆಗೂ ಸುಳ್ಳು ಹೇಳ್ತಾರೆ? ಸರ್ಕಾರ ಸ್ಪಂದಿಸಿದ್ರೆ ನಿಮ್ಮ ಕಣ್ಣೆದ್ರೆ ಈಗ ನಡೀತು, ಸರ್ ನಾವು ಕೊಟ್ಟಿದ್ದೇವೆ, ಸರ್ಕಾರ ಸ್ಪಂದಿಸಿದ್ರೆ ಮಾಡ್ತೇವೆ ಅಂತ. ಅಂದರೆ ಅಷ್ಟು ನಿಸ್ಸಹಾಯಕರಾಗಿ ಹೋಗಿದ್ದಾರೆ. ಆಮೇಲೆ ಇಲಾಖೆಗೆ ಎಷ್ಟು ಹುದ್ದೆಗಳು ಬರ್ತಿದಾವೆ ಕೇಳ್ರಿ. 25-30 ಜನ ಇರ್ತಕ್ಕಂಥ ಇಲಾಖೆ ಇದು ಅಂತಂದ್ರೆ 8-10 ಜನ ಅದಾರೆ ಅಧಿಕಾರಿಗಳು. ಯಾಕಪ್ಪ ಇಲ್ಲಿ ಬರಲ್ಲ ಅಂದರೆ, ಅಲ್ರಿ ಅನುದಾನ ಬರಲಿ ಹೇಳ್ತಾರ, ಕ್ಷೇತ್ರಕ್ಕೆ ನಾವು ಬಂದು ಏನು ಮಾಡೋಣ ಅಂತ ಕೇಳ್ತಾರೆ ಅಧಿಕಾರಿಗಳು. ಅನುದಾನ ಬಂದರೆ ನಾವೇನಾರ ಕೆಲಸ ಮಾಡ್ಬೋದು, ರೈತರ ಹತ್ರ ಹೊಡ್ಸ್ಕೊಳಕ್ಕೆ ಬರ್ಬೇಕಾ ನಿಮ್ಮ ಡಿವಿಷನ್ಗೆ ಅಂತ ಇದು ಅಧಿಕಾರಿಗಳು ಮಾತಾಡ್ರೆ ಮಾತುಗಳು. ಇಂದಿನ ಅವಧಿಯಲ್ಲಿ ನಾವು ಮಾಡಿದ್ವಿ ಬೇಕಾ ಕಡೆ ಎಲ್ಲ ಕಡೆ ಚಾಲ್ ಮೇಲೆ ಓಡಾಡಿ ಎಲ್ಲ ಕಡೆ ನೀರು ಹರ್ಸೋಕ್ಕೆ ಮಾಡೋಕ್ಕೆ ಮಾಡ್ತಿದ್ವಿ ಅಂದರೆ ಸರ್ಕಾರ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇತ್ತು, ನಮಗೆ ಸಹಾಯ ಮಾಡ್ತಾ ಇತ್ತು. ಈಗಿನ ಸರ್ಕಾರ ಏನು ಮಾಡ್ತಾ ಇಲ್ಲ, ಹಂಗಾಗಿ ನಿಸ್ಸಹಾಯಕರಾಗಿದ್ದೀವಿ ಅಂತ ಹೇಳ್ತಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಮಾಯಕೊಂಡ ಹಾಗೂ ಹೊನ್ನಾಳಿಯಲ್ಲಿರುವ ಭದ್ರಾ ನಾಲೆಗಳ ದುರಸ್ತಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆಂಬ ಕಾರಣಕ್ಕೆ ಅನುದಾನ ನೀಡಿದ್ದಾರೆ. ಆದರೆ ಹರಿಹರದಲ್ಲಿ ಬಿಜೆಪಿ ಶಾಸಕರಿದ್ದು ಸರ್ಕಾರದ ಅನುದಾನ ನೀಡುವಲ್ಲಿ ಮಲತಾಯಿ ಧೋರಣೆ ತೋರಿಸುತ್ತಿದೆ. ಹರಿಹರ ತಾಲೂಕಿನಲ್ಲಿ ಅಚ್ಚುಕಟ್ಟು ಕೊನೆ ಭಾಗ ಇದ್ದು ಸರ್ಕಾರ ಮೊದಲು ಇಲ್ಲಿನ ನಾಲೆಗಳನ್ನು ದುರಸ್ತಿಗೊಳಿಸಲು ಅನುದಾನ ನೀಡಬೇಕಿತ್ತು. ಆದರೆ ಸರ್ಕಾರಕ್ಕೆ ಹರಿಹರ ತಾಲೂಕಿನ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ರೈತರು ಕಿಡಿಕಾರಿದ್ರು. ಬೇಸಿಗೆ ಹಂಗಾಮಿನಲ್ಲಿ ಭದ್ರಾ ಜಲಾಶಯದಿಂದ ನಾಲೆಗೆ ಇನ್ನೊಂದು ತಿಂಗಳಲ್ಲಿ ನೀರು ಹರಿಯಲಿದ್ದು ಅಷ್ಟರೊಳಗೆ ನಾಲೆ ದುರಸ್ತಿ ಮಾಡಬೇಕೆಂದು ರೈತರು ಆಗ್ರಹಿಸಿದರು. ಕಾಡಾ ಅಧ್ಯಕ್ಷ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹರಿಹರ ಭಾಗದ ರೈತರ ಕಷ್ಟ ಆಲಿಸಿ ನಾಲೆಗಳ ದುರಸ್ತಿಗೆ ಮುಂದಾಗಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮಲೆಬೆನ್ನೂರು ಬಂದ್ ಮಾಡಲಾಗುವುದು. ಇದಕ್ಕೂ ಬಗ್ಗದಿದ್ದರೆ ಹರಿಹರ ಬಂದ್ ಮಾಡಿ ಬಳಿಕ ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಬಂದ್ ಮಾಡುತ್ತೇವೆ. ಇದಕ್ಕೂ ಬಗ್ಗದಿದ್ದರೆ ನೀರಾವರಿ ಇಲಾಖೆಗೆ ಬೀಗ ಹಾಕಿ ಹೋಗ್ತೀವಿ ಎಂದು ಎಚ್ಚರಿಕೆ ನೀಡಿದರು. ತಾಲೂಕಿನ ಭದ್ರಾ ನಾಲೆಗಳನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ರೈತರ ಅಪೇಕ್ಷೆ ಮೇರೆಗೆ ಬೇರೆ ತಾಲೂಕುಗಳಿಗೆ ರಾಜ್ಯ ಸರ್ಕಾರ ಅನುದಾನ ನೀಡಿದೆ. ಹರಿಹರ ತಾಲೂಕಿಗೆ ಯಾವುದೇ ಅನುದಾನವನ್ನು ದುರಸ್ತಿ ಮಾಡಲಿಕ್ಕೆ ನೀಡದೇ ತಾರತಮ್ಯವನ್ನು ಎಸೆದನ್ನು ಖಂಡಿಸಿ ಇವತ್ತು ರೈತರು ಮಲೆಬೆನ್ನೂರು ನೀರಾವರಿ ಇಲಾಖೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇವತ್ತು ಹರಿಹರ ತಾಲೂಕಿಗೆ ಅನುದಾನದ ಅವಶ್ಯಕತೆ ಜಾಸ್ತಿ ಇದೆ. ಯಾಕೆಂದರೆ ಕೊನೆ ಭಾಗದ ಹಳ್ಳಿಗಳು ಭಾಳ ಇದ್ದಾವೆ. ಈಗ 2004ರಲ್ಲಿ ಭದ್ರಾ ಆಧುನೀಕರಣ ಆಗಿದ್ದನ್ನು ಬಿಟ್ಟರೆ ಇವತ್ತು ನಾಲೆಗಳಲ್ಲಿ ಹೂಳು ತುಂಬಿದೆ, ಜಾಲಿಗಿಡ ಬೆಳೆದಿದ್ದಾವೆ, ಎಲ್ಲ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ, ಡ್ರಾಪ್ಗಳು ಹೋಗಿದ್ದಾವೆ, ಗೇಟ್ಗಳು ಮುರಿದೋಗಿದ್ದಾವೆ. ಯಾವುದೇ ದುರಸ್ತಿ ಆಗಲಿಲ್ಲ ಅಂದರೆ ಭದ್ರಾ ನಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬೇಸಿಗೆ ಬರೋದ್ರಿಂದ ಅಕ್ರಮ ಪಂಪ್ ಸೆಟ್ ಅವಳಿಯಿಂದ ಇಲ್ಲಿಗೆ ಗೇಜು ಜಾಸ್ತಿ ಬರೋದಿಲ್ಲ. ಗೇಜ್ ಜಾಸ್ತಿ ಬರಲಿಲ್ಲ ಅಂದ್ರೆ ಕೊನೆ ಭಾಗದ ರೈತರು ಒಂದು ಎಕರೆಗೆ ಇವತ್ತು ರೊಳ್ಳಿ ಹೊಡೆದು ನಾಟಿ ಹಚ್ಚಿ ಗೊಬ್ಬರ ಎಲ್ಲ ಹಾಕೋಷ್ಟೊತ್ತಿಗೆ 30,000 ರೂಪಾಯಿ ಖರ್ಚು ಬರ್ತೈತೆ. ಅವಾಗ ನೀರು ಬರ್ತೈತಿ. ಆದರೆ ಎರಡನೇ ಗೊಬ್ಬರ ಆದಮೇಲೆ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ, ರೈತರು ಎಲ್ಲರೂ ಹಾಳಾಗೋಗ್ಬಿಡ್ತಾರೆ. 30,000 ರೂಪಾಯಿ ಕಳ್ಕೊಳ್ಳೋದು ಆಯ್ತು, ಭತ್ತನೂ ಒಣಗೋಕತಿ. ಹಾಗಾಗಿ ಏನು ಇವತ್ತು ತಾರತಮ್ಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತು ಹೋರಾಟದ ಮುಖಾಂತರ ನಮ್ಮ ಹರಿಹರ ತಾಲೂಕಿನಲ್ಲೂ ಕೂಡ ನೀವು ಭದ್ರಾ ಕಾಲುವೆಗಳನ್ನು ರಿಪೇರಿ ಮಾಡಬೇಕಂತೇಳಿ ಇವತ್ತು ರೈತರೆಲ್ಲ ಸೇರಿ ಪ್ರತಿಭಟನೆ ಮಾಡಿದರು. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರವೀಣ್ ಅವರು ಬಂದಿದ್ದರು. ಬಂದು SC ಅವರಿಗೆ ರವಿಚಂದ್ರ ಅವರಿಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಫೋನ್ ಮಾಡಿದರು. ಇವತ್ತು ಸೆಷನ್ ಇರೋದ್ರಿಂದ ಈಗಲೇ ಬರಬೇಕಂತೇಳಿ ರೈತರು ಹಠ ಮಾಡಿದರು. ಆದರೂ ಇವತ್ತು ಸೆಷನ್ ಇರೋದ್ರಿಂದ ಅವ್ರಿಗೇನಾದರೂ ಪ್ರಶ್ನೆಗಳು ಬರ್ತವೆ, ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಬಂದು ಎಲ್ಲ ರೈತರ ಸಮ್ಮುಖದಲ್ಲೇ ಹರಿಹರ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲೆಲ್ಲಿ ಡ್ರಾಪ್ ಹೋಗಿದೆ, ಎಲ್ಲೆಲ್ಲಿ ಗೇಟ್ ಹೋಗಿದ್ದಾವೆ, ಎಲ್ಲೆಲ್ಲಿ ನೀರು ಸರಿಯಾಗಿ ಹೋಗ್ತಿಲ್ಲ, ಎಲ್ಲಿ ರಸ್ತೆಗಳು ಡ್ಯಾಮೇಜ್ ಆಗಿದೆ, ಎಲ್ಲದನ್ನು ಕೂಡ ನಾವು ಒತ್ತಾಯ ಮಾಡಿದ್ದೀವಿ ಅವರಿಗೆ. ನೀವೇ ಬಂದು ಸ್ವತಃ ಕಣ್ಣಾರೆ ನೋಡಬೇಕು. ನೋಡಿದ ಮೇಲೆ ನೀವು ಅದನ್ನು ದುರಸ್ತಿ ಮಾಡಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇನ್ನೊಂದು ತಿಂಗಳಲ್ಲಿ ಭದ್ರಾ ನೀರು ಬೇಸಿಗೆ ಹಂಗಾಮಿಗೆ ಹರಿಸ್ತಾರೆ. ಅಷ್ಟರೊಳಗೆ ರಿಪೇರಿ ಆದರೆ ರೈತರಿಗೆ ಅನುಕೂಲ ಆಗುತ್ತೆ. ಇವರೇನು ರಿಪೇರಿ ಮಾಡಿಲ್ದಂಗೆ ನೀರು ಬಿಟ್ಟರೆ ಅರ್ಧ ಜನಕ್ಕೆ ರೈತರಿಗೆ ಇವತ್ತು ಅದು ಭಾಳ ಅನ್ಯಾಯ ಆಗುತ್ತೆ. ಅವ್ರಿಗೆ ನೀರು ಹೋಗೋದಿಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ. ಇವತ್ತು ರೈತರಿಗೆ ಭೂಮಿ ಇರೋದೇ ಕಡಿಮೆ, 2-3 ಎಕರೆ ಭೂಮಿ ಇರತಕ್ಕಂಥ ರೈತರೇ ಭಾಳ ಜನ ನಮ್ಮ ತಾಲೂಕಿನಲ್ಲಿ. ಹಾಗಾಗಿ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಇವತ್ತು ಅವರು ಏನೋ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ರವಿಚಂದ್ರ ಅವ್ರು ಹೇಳಿದ್ದಾರೆ 11ನೇ ತಾರೀಕು ಬರ್ತೀವಂತ. ಇದು ತಾತ್ಕಾಲಿಕ ವಿರಾಮ, ನಾಳೆ ಒಂದು ದಿವಸ ಕೊಡ್ತೀವಿ. ಅವರು ಬಂದು ಸ್ಪಂದಿಸದೆ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಮಲೆಬೆನ್ನೂರು ಬಂದ್ ಮಾಡ್ತೀವಿ, ಹರಿಹರ ಬಂದ್ ಮಾಡ್ತೀವಿ. ಅದೇ ರೀತಿ ಶಿವಮೊಗ್ಗ ರಸ್ತೆ ಬಂದ್ ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ರೈತರೆಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ನಾವು ಇವತ್ತು ಅವರ ಹೇಳಿಕೆಗೆ ನಾವು ಕೂಡ ಗೌರವ ಕೊಟ್ಟು ಶನಿವಾರ ತನಕ ನಾವು ಕಾಯ್ತೀವಿ. ಸರ್ಕಾರ ಏನು ಈ ಸುಳ್ಳು ಭರವಸೆಗಳ ಮೂಲಕ ಅಧಿಕಾರಕ್ಕೆ ಬಂದಿದೆ, ಬರೀ
ಅವ್ರ ಹತ್ರ ಹಣನೇ ಇಲ್ಲ, ಸಂಬಳ ಕೊಡೋಕ್ಕೆ ಹಣ ಇಲ್ಲ ಸರ್ಕಾರದ ಹತ್ರ. ಈ ಕಾರಣದಿಂದ ಯಾವುದೇ ನಾಲೆ ದುರಸ್ತಿ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಿಂದ. ಯಾವುದೇ ಒಂದು ನಾಲೆ ದುರಸ್ತಿಗಾಗಲೇ ಏನು BJP ಸರ್ಕಾರ ಇದ್ದಾಗ 900 ಕೋಟಿ ಅನುದಾನದ ಮೂಲಕ ಭದ್ರಾವನ್ನು ಆಧುನೀಕರಣ ಮಾಡಿತ್ತು. ಅದರ ನಂತರ 1 ಪುಟ್ಟಿ ಸಿಮೆಂಟು ಮರಳನ್ನು ಸಹ ಭದ್ರಾ ನಾಲೆಗೆ ಈ ಸರ್ಕಾರ ಹಾಕಿಲ್ಲ. ದಯಮಾಡಿ ನಾನು ಕೇಳೋದಿಷ್ಟೇ, ರೈತರಲ್ಲೂ ಸಹ ನೀವು ಪಕ್ಷ ಭೇದ ಮಾಡಬೇಡಿ. ನಿಮಗೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಈ ಎಲ್ಲ ರೈತರು ಬೆಳೆದಿರ್ತಕ್ಕಂಥ ಅನ್ನನೇ ನೀವು ತಿನ್ನೋದು. ದಯಮಾಡಿ ರೈತರಲ್ಲಿ ಪಕ್ಷ ಭೇದ ಮಾಡ್ದೇನೆ ನೀವು ಎಲ್ಲ ರೈತರಿಗೂ ಸಹ ಅನುಕೂಲ ಆಗುವಂಥ ಏನು ಮಾಯ್ಕೊಂಡ ಹೊನ್ನಾಳಿಗೆ ಇರ್ಬೋದು, ಚನ್ನಗಿರಿಗೆ ಇರ್ಬೋದು, ರೈತರುಗಳಿಗೆ ಅನುದಾನವನ್ನು ಕೊಟ್ಟಿದ್ದೀರಾ. ನಮ್ಮ ರೈತರು ಸಹ ನಿಮಗೆ ಯಾವುದೇ ಅನ್ಯಾಯ ಮಾಡಿಲ್ಲ. ತಮಗೂ ಸಹ ತಮ್ಮ ಇವರ ಬೆಂಬಲದ ಮೂಲಕ ಸಹ ತಾವು ಅಧಿಕಾರಕ್ಕೆ ಬಂದಿದ್ದೀರಾ. ನಾವು ಸಹ ಎಲ್ಲ ರೀತಿಯ ತೆರಿಗೆಯನ್ನು ಈ ಸರ್ಕಾರಕ್ಕೆ ಕಟ್ತಾ ಇದ್ದೀವಿ. ನಮ್ಮ ಚಾನಲ್ಗಳು ರಿಪೇರಿ ಆಗಬೇಕು, ನಮ್ಮ ರೈತರು ಸಹ ಭತ್ತ ಬೆಳಿಬೇಕು, ನಮ್ಮ ರೈತರು ಸಹ ಅವರು ಹಣಕಾಸಿನ ವಿಚಾರದಲ್ಲಿ ಅವ್ರಿಗೂ ಸಹ ಅನುಕೂಲ ಆಗಬೇಕು. ದಯಮಾಡಿ ಈ ಸರ್ಕಾರ ಈ ಪಕ್ಷಭೇದವನ್ನು ಮಾಡದೆ ಅವ್ರನ್ನೂ ಸಹ ಇಲ್ಲಿಯ ಭದ್ರಾ ಕಾಲುವೆಗಳನ್ನು ರಿಪೇರಿ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನೀರಾವರಿ ಇಲಾಖೆ ಅಧಿಕಾರಿಗಳು ನಾಲೆಗಳ ದುರಸ್ತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ, ಆದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಸದ್ಯಕ್ಕೆ ನಮ್ಮ ಕೈಯಾರೆ ಹಣ ಹಾಕಿ ಗೇಟ್ಗಳನ್ನು ರಿಪೇರಿ ಮಾಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಅಷ್ಟೇ ಅಲ್ಲದೆ ನೀರಾವರಿ ಇಲಾಖೆ ಈ ಅಧಿವೇಶನದಲ್ಲಿದ್ದು ಶನಿವಾರ ಅವರು ಹರಿಹರಕ್ಕೆ ಬಂದು ರೈತರ ಸಮಸ್ಯೆ ಆಲಿಸಿ ಸ್ಥಳ ಪರಿಶೀಲನೆ ನಡೆಸುವುದಾಗಿ ಹೇಳಿದ ಮೇಲೆ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. DB ಕೆರೆದೇನೋ ಪ್ರಾಬ್ಲಮ್ ಆದಾಗ ನಾನೇ ಹೋಗ್ಬಿಟ್ಟು ಸಂಜೆ ಅವ್ರದ್ದೆಲ್ಲ ಕ್ಲಿಯರ್ ಮಾಡಿಸಿ JCB ಕೊಟ್ಟು ಕ್ಲಿಯರ್ ಮಾಡಿಸಿದ್ದೀವಿ. DB ಕೆರೆ ಪ್ರಾಬ್ಲಮ್ ಆದಾಗಲೂ ಮಾಡಿದೀವಿ. ಇಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಸ್ಪಂದಿಸಿದ್ದೀವಿ. ಬಂದಿಲ್ಲ, ಯಾರು ನನಗೆ ಫೋನ್ ಮಾಡಿದ್ರೆ ನಾನು ಯಾವತ್ತೂ ಯಾರಿಗೂ ಬಂದಿಲ್ಲ ಅಂತ ಹೇಳೋ ಪರಿಸ್ಥಿತಿನೇ ಇಲ್ಲ. ಯಾಕಂದ್ರೆ ನಾನು 17ನೇ ತನಕ ನನ್ನ ಪಡಿ ನನ್ನ ರೈತರು ನಾನು ಬಂದಿದ್ದೀನಿ ಅಂತ ತೋರಿಸ್ಕೊಳಕ್ಕೆ ನಾನು ಓಡಾಡೋಕ್ಕಾಗಲ್ಲ. ಹೋಗ್ತಿರ್ತೀವಿ, ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲಿ ಏನು ಅಂತೇಳಿ ನೋಡ್ತೀವಿ. ಗೇಟ್ಗಳು ಯಾವತ್ತು ಸರಿ ಇಲ್ಲ, ಅದಕ್ಕೆ ಗೇಟ್ಗಳು ರಿಪೇರಿ ಮಾಡೋದಕ್ಕೂ ಈಗ ನಮ್ಮ ಒಬ್ಬನ ತರಿಸ್ಬಿಟ್ಟು ಅವು ಏನೇನು ಇಂಪಾರ್ಟೆಂಟ್ ಇದಾವಲ್ಲ ಗೇಟ್ಗಳು ಪ್ರಾಬ್ಲಮ್ ಇರೋವು ಬೋಲಾಗ ಅಂತವಕ್ಕೆ ರೆಡಿ ಮಾಡೋಕ್ಕೂ ಹೇಳಿದ್ದೀನಿ. ಅದು ನಾವು ಸ್ವಂತ ಇದರಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡಿಬಿಟ್ಟು ಮಾಡಿಸ್ತಾ ಇದೀವಿ. ಅದು ಇನ್ನೊಂದು 2-3 ದಿನದಲ್ಲಿ ಕೆಲಸನೂ ಆಗ್ತವೆ. 15 ನಡೀತಾ ಇಲ್ಲ, ನಾವು ತರಿಸ್ಕೊಂಡು ನಾವು ಮಾಡಿಸ್ತೀವಿ. ಪ್ಲೇಟ್ ಗೀಟ್ ಎಲ್ಲ ತರಿಸ್ಕೊಟ್ಟು ಆ ವೆಲ್ಡಿಂಗ್ ಮಾಡಿಸಿ ಅವ್ನ ಗೇಟ್ಗಳೆಲ್ಲ ವರ್ಕ್ ಆಗಂಗೆ ಮಾಡ್ತಾ ಇದೀವಿ. ಎಮರ್ಜೆನ್ಸಿ ವರ್ಕ್ಗಳು ಸರ್ಕಾರ ದುಡ್ಡು ಕೊಟ್ರೆ ಎಲ್ಲದು ಮಾಡಿಸ್ತೀವಿ. ಅದನ್ನ ನಾವು ಹೇಳ್ತೀವಿ. ಈಗ ಎಮರ್ಜೆನ್ಸಿ ಇರೋದನ್ನ ನಾವು ಈಗ ನೀವು ಕೇಳ್ತಿರೋ ಪ್ರಕಾರ ನಮಗೆ ಹರಿಹರ ಈ ಮಲೆಬೆನ್ನೂರು ಸಬ್ ಡಿವಿಷನ್ಗೆ ಯಾವುದೇ ಥರದ್ದು ವರ್ಕ್ ಇಲ್ಲಿ ಬಂದಿಲ್ಲ. ಬಟ್ ನಾವು ಪ್ರಸ್ತಾವನೆಯನ್ನ ಎಲ್ಲ ಕಡೆನೂ ಕಳಿಸ್ಬಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದನೂ ಮೊನ್ನೆ ಎಲ್ಲ ಕೊಡಿಸಿದ್ದೀವಿ. ಫಸ್ಟ್ ಲೆಟರ್ಗಳನ್ನು ಕೊಡಿಸಿದ್ದೀವಿ. ಬಂದ ತಕ್ಷಣ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಬಂದ ತಕ್ಷಣ ದುರಸ್ತಿ ಕಾಮಗಾರಿಗಳನ್ನ ಕೈಗೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ನಾವು ಪ್ರತಿಯೊಂದು ಏನೇನು ದುರಸ್ತಿ ಇದೆಯಲ್ಲ ಈ ಮಲೆಬೆನ್ನೂರು ನಮ್ಮ ಸಬ್ ಡಿವಿಷನ್ಗೆ, ಹರಿಹರ ತಾಲೂಕಲ್ಲಿ ನಮ್ಮ ಸಬ್ ಡಿವಿಷನ್ ಮಲೆಬೆನ್ನೂರು ಡಿವಿಷನ್ ಸಬ್ ಡಿವಿಷನ್ ಅಂತ ಬರುತ್ತೆ. ಅದ್ರದ್ದು ಏನೇನು ಬೇಕೋ ಎಲ್ಲ ದುರಸ್ತಿಗಳು ಕಾಮಗಾರಿಗಳನ್ನ ನಾವು ಲೀಸ್ಟ್ ಮಾಡಿಬಿಟ್ಟು ಎಲ್ಲ ಕಳಿಸಿ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಮಟ್ಟದಲ್ಲಿ ಇದೆ. ಅದು ಮಲೆಬೆನ್ನೂರು ಸಬ್ ಡಿವಿಷನ್ಗೆ ಇಲ್ಲಿ ಈ ಮಲೆಬೆನ್ನೂರು ಇದರಲ್ಲಿ ಆಗ್ಬೇಕಾಗಿರೋ ಕೆಲಸಗಳನ್ನ 13 ಕೋಟಿಯಷ್ಟು ನಾವು ಪ್ರಸ್ತಾವನೆ ಪ್ರತಿ ವರ್ಷನೂ ಕಳಿಸ್ತಾನೆ ಇದ್ದೀವಿ. ಈಗ ಆಗಸ್ಟಲ್ಲೂ ಮೊನ್ನೆ ಕಳಿಸಿದ್ದೀವಿ. ಶಾಸಕ ಮಿನಿಸ್ಟರ್ ಹತ್ರನೂ ಅವತ್ತು ಕೊಟ್ಟು ಬಂದು ಅವರು ನಮ್ಮ MDಗೆ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಕೊಡ್ತೀನಿ, ಈಗ ತರಿಸ್ಬೇಕಾದ್ರೆ ಕೊಡ್ತೀನಿ ನಿಮಗೆ, ಅದನ್ನು ಕೊಡ್ತೀನಿ. ಆಮೇಲೆ ಅಲ್ಲಿಂದ ಬಂದಿರೋದು 2000 ಆಗಸ್ಟು, ಸೆಪ್ಟೆಂಬರ್ 2024 ಆಗಸ್ಟು, ಮಾರ್ಚ್ ಎಲ್ಲದೂ ಸೇರಿಬಿಟ್ಟು 22 ಕೋಟಿ ಅನುದಾನ ಬಂದಿದೆ. ಯಾವುದು ಹೊನ್ನಾಳಿ ಆನ್ವೇರಿ ಬ್ರಾಂಚ್ ಕೆನಲ್ ಅಂತ ಬರುತ್ತೆ ಅದಕ್ಕೆ, ಮತ್ತೆ ನಮ್ಮ ಮಲೆಬೆನ್ನೂರು ಬ್ರಾಂಚ್ ಕೆನಲ್ ಆ ಕಡೆಗೆ 36 ಕಿಲೋಮೀಟರ್ ತನಕ ಬಂದಿದೆ. ಅಚ್ಚುಕಟ್ಟು ಕೊನೆ ಭಾಗ ಹರಿಹರ ತಾಲೂಕಿನಲ್ಲಿದ್ದು ಸರ್ಕಾರ ಚನ್ನಗಿರಿ, ಹೊನ್ನಾಳಿ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲೆಗಳ ದುರಸ್ತಿಗೆ ಅನುದಾನ ನೀಡುವ ಮೂಲಕ ಮಲತಾಯಿ ಧೋರಣೆ ತೋರಿಸಿದ್ದು, ಕೂಡಲೇ ಸರ್ಕಾರ ಹರಿಹರ ತಾಲೂಕಿನಲ್ಲಿರುವ ನಾಲೆಗಳ ದುರಸ್ತಿಗೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ರೈತರ ಹಿತ ಕಾಯಬೇಕೆಂದು ರೈತರು ಮನವಿ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಅನುದಾನ ಬಿಡುಗಡೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ.